ನೋವಿಲ್ಲದೆ ಬದುಕಕ್ಕೆ ನೋಡ್ತಾ ಇದ್ದೀನಿ, ಬದುಕ್ತಾ ಇದ್ದೀನಿ. ಇನ್ನು ಮುಂದೆ ಚೆನ್ನಾಗಿ ಆಗ್ತೀನಿ. ಡಾಕ್ಟರ್ ಹೀಲ್ ಹಾಸ್ಪಿಟಲ್ ಬಗ್ಗೆ ಗೊತ್ತಾಗಿ ಇಲ್ಲಿಗೆ ಬಂದಮೇಲೆ ಇವಾಗ ಟೂ ಮಂತ್ಸ್ ಇಲ್ಲಿ ಬಂದರು. 2 ಮಂತ್ಸಲ್ಲಿ ಸ್ವಲ್ಪ ಬೆಟರ್ ಆಗಿದ್ದೀನಿ. ನಿಧಾನಕ್ಕೆ ಹೆಜ್ಜೆ ಇಡುವಷ್ಟಾಗಿದ್ದೀನಿ. ನಾನು ಆಪ್ರೇಷನ್ ಆಗಬಾರ್ದು, ನನ್ನ ಲೈಫಲ್ಲಿ ಆಪ್ರೇಷನ್ ಅನ್ನೋದು ಬೇಡ ಅಂತ ನಾನು. ನನ್ನ ಹೆಸರು ವಿಶಾಲಾಕ್ಷಿ. ಮೈಸೂರಿಂದ ಬಂದಿದ್ದೇನಪ್ಪ ನಾನು. 56 ಇಯರ್ಸ್. ರೊಮ್ಯಾಟೆಡ್ ಆರ್ಥ್ರೈಟಿಸ್ ಅಂತ ಎಲ್ಲ ಕಡೆ ತೋರಿಸಿ 12 ಇಯರ್ಸ್, ಮಿನಿಮಮ್ 12 ಇಯರ್ಸ್ ಮೇಲಾಗಿದೆ. ಮೈಸೂರು, ಬೆಂಗಳೂರು, ಮಣಿಪಾಲ್ ಹಾಸ್ಪಿಟ್ಲ್, ಮೈಸೂರಲ್ಲಿ ಎಲ್ಲ ಹಾಸ್ಪಿಟ್ಲ್, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಎಲ್ಲ ತೋರಿಸಿದ್ದೀವಿ. ಆಮೇಲೆ ಒಂದು ರೆಗ್ಯುಲರ್ ಆಗಿ 6 ಇಯರ್ಸಿಂದ ಒಂದೇ ಎಲ್ಲಿ ಹೋದ್ರೂ ಡಾಕ್ಟ್ರುಗಳು 2 ನೀ ಆಪ್ರೇಷನ್ ಆಗಬೇಕು ಅಂತ ಒಂದೇ, ಬೇರೆ ಏನೂ ಇಲ್ಲ. ಎಷ್ಟೇ ಮೆಡಿಸಿನ್ ತೊಗೊಂಡ್ರು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಅದು ಕೇಳಿಸ್ಕೊಂಡು ಬೇಜಾರಾಗಿ 5 ವರ್ಷದಿಂದ ಆಯುರ್ವೇದ ಮೆಡಿಸಿನ್ಗೆ ಹೋದೆ. ಅದರಲ್ಲಿ ತೀರಾ ಜಾಸ್ತಿ ಆಗಿ ಒಂದು ಬೆಡ್ಡಲ್ಲೇ ಮಲಗ್ದಂಗೆ ಆಗಿದೆ. ಆಮೇಲೆ ರಾಕೇಶ್ ಡಾಕ್ಟರ್ ಹೀಲ್ ಹಾಸ್ಪಿಟಲ್ ಬಗ್ಗೆ ಗೊತ್ತಾಗಿ ಇಲ್ಲಿಗೆ ಬಂದಮೇಲೆ ಇವಾಗ ಟೂ ಮಂತ್ಸ್ ಇಲ್ಲಿ ಬಂದರು. 2 ಮಂತ್ಸಲ್ಲಿ ಸ್ವಲ್ಪ ಬೆಟರ್ ಆಗಿದ್ದೀನಿ. ನಿಧಾನಕ್ಕೆ ಹೆಜ್ಜೆ ಇಡುವಷ್ಟಾಗಿದ್ದೀನಿ. ನಿಮ್ಗೆ ಏನು ಕಂಡೀಷನ್ ಅಂತ ಹೇಳಿದ್ರು? ಆದಿ ರೊಮ್ಯಾಟೆಡ್ ಆರ್ಥ್ರೈಟಿಸ್ ಅಂತ ಆಸ್ಟಿಯೋಆರ್ಥ್ರೈಟಿಸ್ ಗ್ರೇಡ್ 4 ಅಂತ ಅಲ್ವಾ? ಆಸ್ಟಿಯೋಆರ್ಥ್ರೈಟಿಸ್ ಗ್ರೇಡ್ 4. ಎಲ್ಲಿ ಯಾವ ಹಾಸ್ಪಿಟಲ್ ಅಲ್ಲೆಲ್ಲ ತೋರಿಸಿದ್ರಿ? ಒಂದು ಅಂದಾಜು ಹೇಳಿ. ಅಪೋಲೋ, ಜೇಸಸ್, ಸೀತಾರಂಗ, ಬೆಂಗಳೂರು ಮಣಿಪಾಲ್ ಹಾಸ್ಪಿಟಲ್ ತೋರಿಸಿದ್ದೀವಿ. ಆಮೇಲೆ ಸಣ್ಣ ಪುಟ್ಟ ಹಾಸ್ಪಿಟ್ಲು ಅಗ್ರಹಾರಲ್ಲಿ, ಚಾಮುಂಡಿಪುರಂ, ಅದು ಅಷ್ಟಿಷ್ಟು ಅಲ್ಲ, ಒಂದು 25-30 ಹಾಸ್ಪಿಟ್ಲ್ ಆಗಿರ್ಬೋದು. 25-30 ಹಾಸ್ಪಿಟ್ಲ್. ಆಮೇಲೆ ಕನಕಪುರಕ್ಕೆ ಯೋಗವನ ಬೆಟ್ಟಕ್ಕೆ ಹೋಗಿದ್ದೀವಿ, ಕುಣಿಗಲ್ ಯೋಗವನ ಬೆಟ್ಟಕ್ಕೆ ಹೋಗಿದ್ದೀವಿ. ಎಲ್ಲೆಲ್ಲಿ ಯಾರು ಹೇಳಿದ್ರೆ ಎಲ್ಲ ಮಾಡಿದ್ದೀವಪ್ಪ. ಎಷ್ಟು ವರ್ಷದಿಂದ ಇದು ಅನುಭವಿಸ್ತಿದ್ದೀರಾ? ನಂಗೆ ಈಗ ಸಿವಿಯರ್ ಪೇಯ್ನ್ ಬಂದು ಒಂದು 1.5 ಇಯರ್ಸ್ ಆಯಿತು. ಫಸ್ಟ್ ಈ 1.5 ಇಯರ್ಸ್ ಅಲ್ಲಿ ಇಷ್ಟು ಹಾಸ್ಪಿಟಲ್ ತೋರಿಸಿದ್ದೀರಾ? ಅಲ್ಲಲ್ಲ, ನಂಗೆ ಶುರುವಾಗಿ 12 ಇಯರ್ಸ್. ಅವಾಗಿಂದ ಒಂದ್ಸರಿ ಜಾಸ್ತಿ ಆಗೋದು ಕಡಿಮೆ ಆಗೋದು, ಜಾಸ್ತಿ ಆಗೋದು ಕಡಿಮೆ ಆಗೋದು, ಹೀಗೆ ಆಗ್ತಿತ್ತು. ಈಗ 1.5 ಇಯರ್ಸ್ ಅಂತ ತೀರಾ ಓಡಾಡಕ್ಕಾಗದೆ ಬೆಡ್ಡಲ್ಲಿ ಚೇರಲ್ಲಿ ಕೂತ್ಕೊಂಡು ಕಾಲ ಕಳೀತಾ ಇದ್ದೆ. ಮಲ್ಕೊಳ್ಳೋದು ಬಿಟ್ಟರೆ ಚೇರಲ್ಲಿ ಕೂತ್ಕೊಳ್ಳೋದು ಇಷ್ಟೇ. ದಿವಾನ್, ಕಾಟು, ಚೇರ್, ಮತ್ತೆ ಓಡಾಡಕ್ಕಾಗ್ತಿರ್ಲಿಲ್ಲ. ಇವಾಗ ನಿಮ್ಮ ಡಾಕ್ಟರ್ ಹೀಲ್ ಹಾಸ್ಪಿಟ್ಲಿಗೆ ಬಂದಮೇಲೆ ಸ್ವಲ್ಪ ನಿಧಾನಕ್ಕೆ ಮನೆಯೊಳಗಲಿಂದ ಓಡಾಡ್ತೀನಿ. ಸೊ ಬೇರೆ ಹಾಸ್ಪಿಟಲ್ಗೆ ಹೋಗಿದ್ರಿ ಅಲ್ವಾ? ಅವರು ಏನು ಅಡ್ವೈಸ್ ಮಾಡಿದ್ರು ನಿಮ್ಗೆ? ಏನ್ ಮಾಡ್ಬೇಕು ಅಂತ ಹೇಳಿದ್ರು? ಇದಕ್ಕೆ ಏನಿಲ್ಲ, ಮೆಡಿಸಿನ್ ಕೊಟ್ಟು ಲಾಸ್ಟ್ಗೆ ನನಗೆ 8 ವರ್ಷದಿಂದ ನೀ ಆಪರೇಷನ್ ಮಾಡ್ಬೇಕಂತ ಒಂದೇ, ಬೇರೆ ಏನು ಮಾತೇ ಇಲ್ಲ. ಇಂಗ್ಲೀಷ್ ಎಲ್ಲ ಡಾಕ್ಟರ್ ಹೇಳಿದೊಂದೇ. ಅದಕ್ಕೆ ನಾನು ಇಂಗ್ಲೀಷ್ ಮೆಡಿಸಿನೇ ಬೇಡ ಅಂತ 5 ಇಯರ್ಸಿಂದ ಆಯುರ್ವೇದ ತಗೋಕ್ಕೆ ಶುರು ಮಾಡಿದ್ದೆ. ಯಾಕಂದ್ರೆ ಎಲ್ಲಿ ಹೋದ್ರೂ ಒಂದೇ, ಅವ್ರದ್ದು 2 ಕಾಲ ಆಪ್ರೇಷನ್ ಮಾಡಲೇಬೇಕು. ಅದಿಲ್ಲದೆ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ. ಅದೇ ಎದ್ದೇಳಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ನಾನು ಆಪ್ರೇಷನ್ ಆಗಬಾರ್ದು, ನನ್ನ ಲೈಫಲ್ಲಿ ಆಪ್ರೇಷನ್ ಅನ್ನೋದು ಬೇಡ ಅಂತ ನಾನು. ಏನೇನು ಆಕ್ಟಿವಿಟೀಸ್ ನಿಮ್ಗೆ ಮಾಡಕ್ಕೆ ಕಂಪ್ಲೀಟ್ ನಾನು ಮಾಡಕ್ಕೆ ಆಗಿಲ್ಲ ಅಂತಂದ್ರೆ ಏನೆಲ್ಲ ನಿಮ್ಗೆ ಸ್ಟಾಪ್ ಆಗಿತ್ತು? ನಂದು ಅದೇ ನಮ್ಮ ಡೈಲಿ ನನ್ನ ಕೆಲಸ ಎಲ್ಲ ಕಷ್ಟ ಆಗಿತ್ತು. ವಾಶ್ರೂಮ್ ಹೋಗೋದು ಬರೋದೆಲ್ಲ, ಸ್ನಾನ ಮಾಡಿಸ್ಬೇಕು ಮಕ್ಕಳು, ಈ ಥರ ಎಲ್ಲ ಕಷ್ಟ ಆಗಿತ್ತು. ಬಟ್ ಈಗ ಸ್ವಲ್ಪ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಓಕೆ, ಇವಾಗ ಅಂದ್ರೆ ಮುಂಚೆ ಕೂತ್ಕೊಳ್ಳೋಕೆ ಆಗ್ತಿತ್ತ ಕೆಳಗಡೆ? ಇಲ್ಲ, ಇಷ್ಟು ಕೂರ್ಬೇಕಾದ್ರೆ ನಂಗೆ ಸಪೋರ್ಟ್ ಬೇಕು. ತುಂಬ ಕಿಟಕಿದ ರಾಡೆಲ್ಲ ಇಟ್ಕೊಂಡು ಸಪೋರ್ಟಿಂದ ಕೂರ್ತಿದ್ದೆ. ಹಾಗೆ ಕೂರಕ್ಕಾಗ್ತಿಲ್ಲ, ಚೇರಲ್ಲಿ ಹಾಗೆ ಕೂರಕ್ಕಾಗ್ತಿಲ್ಲ. ಬಟ್ ಇವಾಗ ಚೇರಲ್ಲಿ ಕೂರಷ್ಟು ಕೆಪಾಸಿಟಿ ಬಂದಿದೆ. ನೀವಾಗೆ ಕೂತ್ಕೋತೀರಾ, ಯಾವ್ದು ಸಪೋರ್ಟ್ ಇಲ್ದಂಗೆ ಇವಾಗ ಕೂತ್ಕೋತೀರಾ? ಮತ್ತೆ ಬೇರೆ ನಡೆಯೋದೆಲ್ಲ ಹೆಂಗ್ ನಡೀತೀವಿ? ನಡೆಯೋದು ಇದು ಇಲ್ಲ, ಇದಿಟ್ಕೊಂಡಿಲ್ಲ. ವಾಕರ್ ಬೇಡ ಅಂತೇಳಿ ಇಲ್ಲಿ ಬಂದ್ಮೇಲೆ ವಾಕರ್ಸ ಮುಟ್ಲಿಲ್ಲ. ಹಾಗೆ ವಾಕರ್ ಯೂಸ್ ಮಾಡ್ತಿದ್ರಿ? ವಾಕರ್ ಚೇರಲ್ಲೇ ಇದ್ದೆ, ಆಮೇಲೆ ಸ್ವಲ್ಪ ವಾಕರ್ ಯೂಸ್ ಮಾಡಿ ಮತ್ತೆ ಆಗ್ಲಂತ ಚೇರಲ್ಲೇ ಇದ್ದೆ. ಈಗ ಸ್ವಲ್ಪ ಸಪೋರ್ಟ್ ಕೊಟ್ಟು ನಿಧಾನಕ್ಕೆ ನಾನೇ ನಡೀತೀನಪ್ಪ. ಓಕೆ 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 ಓಕೆ. ಇದು ಡಾಕ್ಟರ್ ಹೀಲ್ ಹಾಸ್ಪಿಟಲ್ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹೀಲ್ ಹಾಸ್ಪಿಟಲ್ ಬಗ್ಗೆ ನಮಗೆ ಬೇರೆ ನಾನು ತಗೊಳ್ಳೋ ಮೆಡಿಸಿನ್ ಆಯುರ್ವೇದ ಮೆಡಿಸಿನ್ ಕಡೆಯಿಂದ ಹೇಳಿದ್ರು, ಬಟ್ ನಾನು ಅಷ್ಟು ನಂಬಲಿಲ್ಲ. ಆಮೇಲೆ ಯೂಟ್ಯೂಬಲ್ಲಿ ನೋಡಿ ತುಂಬ ದಿನ ಕಾಯಲಿಲ್ಲ. ಒಂದು 2 ಡೇಸಲ್ಲಿ ನೋಡಿ 3 ಡೇಸ್ಗೆ ಬಂದಿದ್ದು. ದಸರಾದ ಹಿಂದಿನ ದಿವಸ ನೋಡಿದೆ. ಆಮೇಲೆ ತುಂಬ ನಂಬಿಕೆ ಇಟ್ಕೊಂಡು ರಾಕೇಶ್ ಡಾಕ್ಟರ್ ಮೇಲೆ
3 ಡೇಸಲ್ಲಿ ಬಂದಿದ್ದೀನಿ ಮೆಡಿಸಿನ್ ತಗೊಂಡು. ಓಕೆ, ಇಲ್ಲಿ ಬಂದಿದ್ದ ದಿವಸ ನಿಮ್ಗೆ ಇಲ್ಲಿ ಸರ್ವಿಸ್ ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಅದೆಲ್ಲ ಇಷ್ಟ ಆಯ್ತಾ? ಫಸ್ಟ್ ಡೇ ಸ್ವಲ್ಪ ಏನು ಅಂತಾರ ಸ್ವಲ್ಪ ಏನು ನೋಡುವ ಅಂತ ಆಯ್ತು, ಹೌದಲ್ವಾ ಅಂತ ಅದು ನಂಬಿಕೆ ಇಟ್ಕೊಂಡು ಸೆಕೆಂಡ್ ಟೈಮ್ ಬಂದು ಅಡ್ಮಿಟ್ ಆದ್ವಿ. ಫಸ್ಟ್ ಟೈಮ್ 1 ಮಂತ್ ಮೆಡಿಸಿನ್ಲಿ ಸುಮಾರು ನನಗೆ ಬೆಟರ್ ಫೀಲ್ ಅನಿಸ್ತು. ಅದಕ್ಕೆ ಸೆಕೆಂಡ್ ಟೈಮ್ ಬಂದು ಅಡ್ಮಿಷನ್ ಆಗಿದೆ. ಥರ್ಡ್ ಟೈಮ್ ಬಂದು ಅಡ್ಮಿಷನ್ ಆದ್ಮೇಲೆ ಇವಾಗ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ? ನಮ್ದು ಟ್ರೀಟ್ಮೆಂಟ್ ಇವಾಗ 2 ತಿಂಗಳಿಂದ ತಗೋತಿದ್ದೀರಾ ಅಲ್ವಾ? ಸೊ ಇವಾಗ 2 ತಿಂಗಳಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ನಿಮಗೆ ಕಂಪ್ಲೀಟ್ ಆಗಿ ಚೇಂಜಸ್ ಆಗಿದೆ? ಮೇಯ್ನ್ ನಮಗೆ ವಾಶ್ರೂಮ್ಗೆ ಹೋಗೋದು, ಅದೇ ಮೇಯ್ನ್. ನಾನೇ ಹೋಗಿ ಬರ್ತೀನಿ, ಇಲ್ಲ ಮೊದಲು ಸಪೋರ್ಟ್ ಬೇಕಿತ್ತು, ಈಗ ಸಪೋರ್ಟ್ ಬೇಕಾಗಿಲ್ಲ. ವಾಶ್ರೂಮ್ಗೆ ಹೋಗಿ ಬರ್ಬೋದು. ಕೈಗೆ ಮೇಲೆ ಎತ್ತು ಸ್ವಲ್ಪ ತಲೆ ಬಾಚ್ಕೊಳಕ್ಕೆಲ್ಲ ಮಗಳೇ ಮಾಡ್ಕೊಡ್ಬೇಕು. ಈಗ ಸ್ವಲ್ಪ ತಲೆ ಬಾಚ್ಕೊಳ್ತೀನಿ, ಸ್ವಲ್ಪ ಡ್ರೆಸ್ ಹಾಕೊಳ್ಳೋದೆಲ್ಲ ನಾನೇ ಮಾಡ್ತೀನಿ. ಡ್ರೆಸ್ ನಿಮ್ದು ಡೇ ಟು ಡೇ ಆಕ್ಟಿವಿಟೀಸ್ ನಲ್ಲಿ ಬೇರೆಯವ್ರದ್ದು ಸಪೋರ್ಟ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀರಾ? ಇವಾಗ ಓಡಾಡೋದಕ್ಕೇನೆ ಯಾರ್ದು ಸಪೋರ್ಟ್ ಬೇಕಾಗಲ್ಲ, ಇಲ್ಲ ನೀವೇ ಓಡಾಡೋದು. ಸ್ಟೆಪ್ಸ್ ಅಲ್ಲೆಲ್ಲ ಸ್ಟೆಪ್ಸ್ ಇಲ್ಲೇ ಇಳಿದಿದ್ದು, ಇಲ್ಲೇ ಇವತ್ತು ಸ್ಟೆಪ್ಸ್ ಇಳ್ದೆ ಸ್ಟೆಪ್ಸ್ ಹತ್ಕೊಂಡೆ ಹೋದೆ, ಸಣ್ಣ ಸ್ಟೆಪ್ಸ್. ಸ್ವಲ್ಪ ಎದ್ದು ಕೂತ್ಕೊಂಡು ತೋರಿಸ್ತೀರಾ? ಕೈ ಮೇಲೆ ಎತ್ತಕ್ಕಾಗುತ್ತಾ ತೋರಿಸಿ? ಇಷ್ಟೆಲ್ಲ ಮುಂಚೆ ಎಷ್ಟು ಆಗಿಲ್ಲ, ಮುಷ್ಟಿ ಎಷ್ಟು ಇಲ್ಲ. ಮುಂಚೆ ನನಗೆ ಮೇನ್ ಇನ್ನ ಒಂದಂದ್ರೆ ನನ್ನ ಕೈ ಈ ತರ ಮಾಡಕ್ ಬರ್ತಿರ್ಲಿಲ್ಲ. ಕೈ ತನಗೆ ಹಿಂಗ್ ಫೋಲ್ಡ್ ಮಾಡ್ಬೇಕಾದ್ರೆ ಕೈನ ಹೀಗಿದ್ರೆ ಅದು ಹಿಂಗ್ ರಿವರ್ಸ್ ಹೋಗಿ ಆಮೇಲೆ ಹಿಂಗ್ ಫೋಲ್ಡ್ ಮಾಡ್ಬೇಕಾಗಿತ್ತು. ಬಟ್ ಇವಾಗ ನಾನೇ ಕೈ ಫೋಲ್ಡ್ ಮಾಡ್ತೇನೆ. ನೀವೇ ಕೈ ಫೋಲ್ಡ್ ಮಾಡ್ತೀರಾ? ಮೇಲೆ ಎತ್ತುತ್ತೀರಾ? ತಲೆ ಬಾಚ್ಕೋತೀರಾ? ಸ್ವಲ್ಪ ಓಕೆ. ಇವಾಗ ಇದು ಇನ್ನೂ ಸಾಲದು ಸ್ಟ್ರೆಂತ್. ಆ ತರ ಬಾಚ್ಕೋತೀರಾ? ಓಡಾಡೋದೆಲ್ಲ ನೀವೇ ಮಾಡ್ತೀರಾ? ನೆಲದಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತಾ? ನೆಲದಲ್ಲಿ ಇವಾಗ ಕೂತ್ಕೊಳ್ಳೋಕ್ ಬಂದಿಲ್ಲ. ಓಕೆ ಓಕೆ, ಅಷ್ಟು ಬರ್ಬೇಕು. ನಿಮ್ ಮನೆಯವರು ಎಲ್ಲರೂ ಏನ್ ಹೇಳ್ತಿದ್ದಾರೆ? ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ್ಮೇಲೆ ಹೆಂಗೆ ಅನಿಸ್ತಿದೆ ಅಂತ ಹೇಳ್ತಿದ್ದಾರೆ? ಬೆಟರ್ ಫೀಲ್, ಬೆಟರ್, ಎಲ್ಲರೂ ಬೆಟರ್. ಹೌದಾ? ಅವ್ರಿಗೆ ಖುಷಿ ಆಗಿದ್ಯಾ? ಅವ್ರಿಗೆ ಖುಷಿಯಾಗಿ ನಾನು ಮಾಡ್ತಿದ್ದೀನಿ. ಅವ್ರಿಗೆ ಖುಷಿ ಆಗಿದೆ, ತುಂಬಾ ಖುಷಿ ಆಗಿದೆ. ಸರಿ ಸರಿ ಸರಿ. ಮಗಳು ತುಂಬಾ ಖುಷಿ ಪಡ್ತಾಳೆ, ಯಜಮಾನ್ರು ತುಂಬಾ ಖುಷಿ ಪಡ್ತಾರೆ. 12 ವರ್ಷದಿಂದ ನಿಮ್ಗೆ ಇದ್ದಿದ್ದ ಕಾಯಿಲೆಗೆ ಇವಾಗ ಇಲ್ಲಿ ಬಂದು 2 ತಿಂಗಳಲ್ಲಿ ಬೇರೆ ಕಡೆ ಇಲ್ಲದೆ ಇರುವ ರಿಸಲ್ಟ್ ಇಲ್ಲಿ ಬರ್ತಾ ಇದೆ. ಬೇರೆ ಕಡೆ ಎಲ್ಲ ಒಂದೇ ಅಂದ್ರೆ ಮೇನ್ ಆಪರೇಷನ್ ಅಂತ ಹೇಳ್ತಾ ಇದ್ದ ಅಷ್ಟೇ. ಅದೇ ನಂಗೆ ನಾನು ಆಪರೇಷನ್ ಮಾಡಿಸ್ಕೊಳಕ್ ರೆಡಿ ಇರ್ಲಿಲ್ಲ. ಯಜಮಾನ್ರು ಮಗ ಎಲ್ಲ ಹೇಳಿದ್ರು ನಾನು ಇರೋಷ್ಟು ದಿನ ಆಪರೇಷನ್ ಇಲ್ಲದೆ ಬದುಕಬೇಕು ಅಂತ. ನಿಮ್ಮ ಹಾಸ್ಪಿಟಲ್ ಸೊ ಇವಾಗ ಆಪರೇಷನ್ ಇಲ್ದಂಗೆನೆ ನಿಮಗೆ ಸ್ವಲ್ಪ ಖುಷಿ ಆಗ್ತಾ ಇದೆ. ನಿಮ್ ಮನೆಯವ್ರಿಗೇನು ಖುಷಿ, ನಿಮಗೇನು ಖುಷಿ. ಕಂಡೀಷನ್ ಕೂಡ ಇಂಪ್ರೂವ್ ಆಗ್ತಿದೆ. ನೀವಾಗೆ ಎಲ್ಲ ಕೆಲಸನ ಮಾಡ್ಕೋತೀರಾ. ನಮಗೇನು ತುಂಬಾ ಖುಷಿ ನಿಮ್ಮಂತವ್ರನ್ನ ನೋಡಿ. ಎಷ್ಟೆಲ್ಲ ನೀವು ಫಸ್ಟ್ ಬಂದಾಗ ನಾನು ನೋಡಿದ್ದೆ, ಫುಲ್ ವೀಲ್ ಚೇರ್ ಅಲ್ಲಿ ಫುಲ್ ಸಿಕ್ಕಿದ್ರಿ ಅಲ್ವಾ? ಹೇಳಕ್ಕೆ ಕೂರಕ್ಕೆ ತುಂಬಾ ಕಷ್ಟಪಟ್ಟು 2-3 ಜನ ಇಟ್ಕೊಂಡು ವೀಲ್ ಚೇರ್ ಕೂರ್ಸಿ. ಇವಾಗ ನಿಮ್ಮನ್ನ ನೋಡಕ್ಕೆ ನಮಗೇನು ಖುಷಿ ಆಗಿದೆ. ಪರವಾಗಿಲ್ಲ, ಫಸ್ಟ್ ಡೇ ಹಂಗ್ ಬಂದವರು ಇವಾಗ ಅವರಿಗೆ ಫುಲ್ ಫೇಸ್ ಅಲ್ಲಿ ಕೂಡ ಸ್ವಲ್ಪ ಕಳೆ ಬಂದಿದೆ ಅಲ್ವಾ? ಫೇಸ್ ಕಳೆ ಬಂದೆ. ಆಮೇಲೆ ಹೇರ್ಸ್ ಸ್ವಲ್ಪ ರಫ್ ಇತ್ತು, ಅದು ಸ್ಮೂತ್ ಆಗಿದೆ. ಉದುರು ಸ್ವಲ್ಪ ಕಡಿಮೆ ಆಗಿದೆ, ನಿದ್ರೆ ಬರ್ತಾ ಇದೆ. ಹೇರ್ ಫಾಲ್ ಕೂಡ ಕಡಿಮೆ ಆಗಿದೆ. ಹೇರ್ ಫಾಲ್ ಕಡಿಮೆ ಆಗಿದೆ. ಆಮೇಲೆ ನಿದ್ರೆನು ಸ್ವಲ್ಪ ಚೆನ್ನಾಗಿ ಬರ್ತದೆ. ನಿದ್ದೆ ಚೆನ್ನಾಗಿ ಮಾಡ್ತಿದ್ದೀರಾ? ಡಯಟ್ ಹೆಂಗೆ? ಡಯಟ್ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಡಯಟ್ ನೀವು ಹೇಳ್ದಾಗೇನೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಚಾರ್ಟ್ ಅದೇ ರೀತಿ ಮಾಡ್ತಾ ಇದ್ದೀನಿ. ಎಲ್ಲ ಡಯಟ್ ಕಂಟಿನ್ಯೂಸ್ ಫಾಲೋ ಮಾಡ್ತಿದ್ದೀರಾ? ಡಾಕ್ಟರ್ ಹೇಳಿದ್ದು ಮೆಡಿಕೇಶನ್ ಡಯಟ್ ಎಲ್ಲಾನು ನಾನು ಮೊದಲಂಗೆ ಆಗ್ಬೇಕು, ಡಾಕ್ಟರ್ ಹೇಳ್ದಂಗೆ ಕೇಳ್ತೀನಿ. ತುಂಬಾನೇ ಖುಷಿ ಆಗ್ತಿದೆ. ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀರಾ? ಯೂಟ್ಯೂಬ್ ವೀಕ್ಷಕರಿಗೆ ಅಂದ್ರೆ ಆರ್ಥೈಟಿಸ್, ರೊಮ್ಯಾಟೈಡ್ ಆರ್ಥೈಟಿಸ್ ಏನೇ ಬರಲಿ ಅಲ್ಲಿ ಇಲ್ಲಿ ಇಂಗ್ಲೀಷ್ ಡಾಕ್ಟರ್ ಹತ್ರ ಹೋಗಿ ಇಂಗ್ಲೀಷ್ ಹಾಸ್ಪಿಟಲ್ ಮೆಡಿಸಿನ್ ತಗೊಂಡು ಅಲ್ಲಿ ಕೈ ಕಾಲು ಆಪ್ರೇಷನ್ ಮಾಡಿ, ಸೊಂಟ ಆಪ್ರೇಷನ್ ಮಾಡಿ ಅಂತ ಹೇಳಿಸ್ಕೊಳ್ಳೋದ್ಕಿಂತ ಇಲ್ಲಿ ಬಂದು ಇವರು ಕೊಡೋ ಇಂಜೆಕ್ಷನ್, ಟ್ಯಾಬ್ಲೆಟ್ ಮತ್ತು ಇವರೆಲ್ಲ ಪ್ರೀತಿಯಿಂದ ಆದಷ್ಟು ರಿಕವರ್ ಫುಲ್ ಆಗ್ತೀರಾ ನಂಬಿಕೆ ಇಟ್ಕೊಂಡು ಬನ್ನಿ. ಇಲ್ಲಿ ಡಾಕ್ಟರ್ದು ಟ್ರೀಟ್ಮೆಂಟ್ ಬಗ್ಗೆ ಏನಾದರೂ ಹೇಳ್ತೀರಾ? ಡಾಕ್ಟರ್ ರಾಕೇಶ್, ಬೇರೆ ಡಾಕ್ಟರ್ ಸಚಿನ್ ಎಲ್ಲ. ಡಾಕ್ಟರ್ ರಾಕೇಶ್ ಡಾಕ್ಟರ್ ಒಂಥರ ವೈದ್ಯ ನಾರಾಯಣ ಹರಿ, ಕೈಗುಣ ಇರ್ಬೋದು. ನಾನು ಹೇಳೋದು ಫಸ್ಟ್ ಟೈಮ್ ಬಂದಾಗ ಅವ್ರು ಮುಟ್ಟಾಗಲೇ ಎದ್ದು ನಿಂತೆ. ನಾನು ಒಂಥರ ಸೆಕೆಂಡ್ ಟೈಮ್ ಅಡ್ಮಿಷನ್ಗೆ ಬಂದಾಗ ನಾನು ಕೈ ಹಿಡ್ಕೊಂಡಾಗಲೇ ನನಗೆ ಹೇಳೋ ಶಕ್ತಿ ಬಂತು. ತುಂಬ ಒಳ್ಳೆಯದಾಯಿತು.
ಬೇರೆ ಡಾಕ್ಟರ್ಸ್ ಸಚಿನ್ ಡಾಕ್ಟರ್ ಒಳ್ಳೆಯವರು, ಅನೂಪ್ ಡಾಕ್ಟರ್ ಅವರೂ ತುಂಬಾ ಒಳ್ಳೆಯವರು. ಡಾಕ್ಟರ್ಸ್ ನಿಮ್ಮ ಹಾಸ್ಪಿಟಲ್ ಟೀಮ್ ಎಲ್ಲ ಎಲ್ಲರೂ ಚೆನ್ನಾಗಿ ನೋಡ್ಕೋತಿದ್ದಾರೆ. ಅಡ್ಮಿಟ್ ಆಗಿದ್ದಾಗ ನೋಡಿದ್ವಿ, ಎಲ್ಲ ಸಿಸ್ಟರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ, Support ಮಾಡಿದ್ದಾರೆ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದರಿಂದ ದಯವಿಟ್ಟು ಎಲ್ಲರೂ ಏನೇ ತೊಂದರೆ ಇದ್ರು ಎಲ್ಲ ರೀತಿಯಲ್ಲೂ ಮೈ ಕೈ ಏನು ಆಪರೇಷನ್ ಏನು ಮಾಡಿಸ್ಕೊಳ್ಳದೆ ನಮ್ಮ ಶರೀರ ನಾವು ಹುಟ್ಟಿದಾಗ ಹೇಗಿರ್ತೀವೋ ಹಾಗೆ ಸಾಯೋಗಿರ್ಬೇಕು ಅಂದ್ಕೊಂಡು ಇಲ್ಲಿಗೆ ಬನ್ನಿ. ಓಕೆ 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 ತುಂಬಾ ಧನ್ಯವಾದಗಳು. ನೀವು ಹೇಳೋದು ಬೇರೆಯವ್ರಿಗೆ ಯೂಸ್ ಆಗ್ಬೇಕು, ಅದರಿಂದ ಖಂಡಿತ. ನಿಮ್ಮದು ಫೀಡ್ಬ್ಯಾಕ್ ಅನ್ನ ಕೇಳಿ ತಿಳ್ಕೊಂಡಿದೀವಿ. ಖಂಡಿತ, ಖಂಡಿತ. ಬೇರೆಯವ್ರಿಗೆ ಯೂಸ್ ಆಗ್ಲಿ ಅಂತ ಅನ್ಬಿಟ್ಟು ನಮ್ಮ ಹಾಸ್ಪಿಟಲ್ ಮೇಲೆ ಇರೋ ನಂಬಿಕೆಗೆ ನಾವು ತುಂಬಾ ಗ್ರೇಟ್ಫುಲ್ ಇರ್ತೀವಿ. ನಿಜ, ನಮ್ಗೆ ಯಾಕಂದ್ರೆ 8 ದಿನ ಟೈಮ್ ಕೊಟ್ಟಿದ್ರು ಕಾಲ್ ಆಪರೇಷನ್ ಮಾಡಿಸ್ಕೊಳಕ್ಕೆ. ನಾವು ಅಲ್ಲಿಂದ ಹೊರಟು ಬರ್ಬೇಕಂತೇಳಿ ಮಗಳದ್ದು ಎಕ್ಸಾಮ್ ಇತ್ತು. ಇಲ್ಲ 8 ದಿನ ಕಳೆದು ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀವಿ ಅಂತ ಬಂದವರು ಮತ್ತೆ ಹಾಸ್ಪಿಟಲ್ಗೆ ಹೋಗ್ಲೇ ಇಲ್ಲ. ಎಷ್ಟೇ ನಡ್ರಾಡಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ಬರೀ ಆಯುರ್ವೇದ ಮಾಡ್ಕೊಂಡು ಈಗ ಹೇಳೋದು ಬೀಳೋದು ಮಾಡ್ಕೊಂಡಿದ್ದೆ. ಇಲ್ಲಿ ಬಂದು ಇಲ್ಲೂ ಅಷ್ಟು ಶಕ್ತಿ ಬಂದಿದೆ. ಇಷ್ಟೆಲ್ಲ ಶಕ್ತಿ ಬಂದಿದೆ. ನಿಮ್ ಮನೆಯವ್ರು ಏನ್ ಹೇಳ್ತಿದ್ದಾರೆ? ನಿಮ್ಮ ಹಸ್ಬೆಂಡ್ ತುಂಬಾ ಖುಷಿ ಪಡ್ತಿದ್ದಾರೆ. ಹೌದಾ? ಇಲ್ಲೇ ಫುಲ್ ಟ್ರೀಟ್ಮೆಂಟ್ ತಗೊಳ್ಳೋ, ಎಷ್ಟು ಟೈಮ್ ಆದ್ರೂ ಚಿಂತೆ ಇಲ್ಲ, ನೀನು ಮೊದಲು ಹೇಗಿದೆ ಹಾಗೆ ಆಗಬೇಕು ಅಂತ. ನನ್ನ ಮೊದಲು ಹೇಗೆ ತುಂಬಾ ಆಕ್ಟಿವ್ ಆಗಿದೆ, ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿದ್ದ. ಅವಳು ಮಲ್ಕೊಂಡೆ ಹೆಂಗಾಗುತ್ತೆ ಮನೆ. ಒಂದು ಮನೆಯಲ್ಲಿ ಒಂದು ಅಮ್ಮ ಗೃಹಿಣಿ ಇಲ್ಲ ಅಂದ್ರೆ ಅದೇ ಗಂಡ ಮಕ್ಕಳು ಎಲ್ಲ ಮಾಡ್ತಿದ್ದ ನನಗೆ. ಅಪ್ಪ ಅಮ್ಮ ಅವರೇ 3 ಜನ, ಈಗ ನಾನು ಅವ್ರಿಗೆ ಅಪ್ಪ ಅಮ್ಮ ಆಗ್ಬೇಕು. ಅದು ನಿಮ್ಮ ಹಾಸ್ಪಿಟ್ಲಿಂದ. ಅದರ ರಾಕೇಶ್ ಸರ್ ಬಗ್ಗೆ 2 ಮಾತೇ ಇಲ್ಲ. ಅಂತ ಡಾಕ್ಟರ್ಗಳು 100 ಜನ ಹುಟ್ಟಬೇಕಿನ್ನು. ಆ ರೀತಿ ಇರ್ಬೇಕು ಡಾಕ್ಟರ್ಗಳು. ಡಾಕ್ಟರ್ ಓದಿರ್ತಾರೆ, ನಾವು ಓದಿರೋ ದುಡ್ಡು ಯಾವ ಕಡೆಯಿಂದ ಬರುತ್ತೆ ಅಂತ ನೋಡ್ತಾರೆ ಡಾಕ್ಟರ್ಗಳು, ಹೊರತು ಪೇಷಂಟ್ಗಳು ಚೆನ್ನಾಗಾಗ್ಲಿ ಅಂತ ನೋಡೋರು ಕಡಿಮೆ ಈಗಿನ ಕಾಲದಲ್ಲಿ. ಬಟ್ ನಮ್ಗೆ ರಾಕೇಶ್ ಡಾಕ್ಟರ್ ಬಗ್ಗೆ ಹೇಗಂದ್ರೆ ಅವ್ರಿಗೆ ನನ್ನಿಂದ ಎಷ್ಟು ಜನ ಒಳ್ಳೇದಾಗ್ತಾರೆ, ಒಳ್ಳೇದಾಗ್ಲಿ ನಮ್ಮ ಮನೋಭಾವನೆ ದೇವ್ರು ಚೆನ್ನಾಗಿ. ಅದೊಂದು ಸರ್ವಿಸ್ ಮೈಂಡ್ ಇಂದ ಸರ್ ಮಾಡ್ತಿದ್ದಾರೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಖಂಡಿತ. ಅಂದ್ಬಿಟ್ಟು. ಸೊ ಅದೆಲ್ಲರಿಗೂ ಯೂಸ್ ಆಗ್ಲಿ, ಈ ನ್ಯೂಸ್ ಎಲ್ಲರಿಗೂ ಸ್ಪ್ರೆಡ್ ತುಂಬಾ ಆಗ್ಲಿ, positive mind. ಯಾರಿಗೆಲ್ಲ ಬೇಕಿದೆಯೋ ಅವ್ರಿಗೆ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಒಳ್ಳೇದಾಗ್ಲಿ ಅವ್ರಿಗೆ ಅಂತಾನೆ ಸರ್ದು. ಖಂಡಿತ ಅವ್ರು ಹೇಳ್ತಾ ಇರೋದು ಅದು 100ಕ್ಕೆ 100 ನಿಜ. ಯಾಕಂದ್ರೆ ನಮ್ಮಂಥವ್ರು ರೊಮೆಟೆಡ್ ಆರ್ಥರೈಟಿಸ್ ಅನ್ನೋದು ಯಾರಿಗೂ ಬರಬಾರ್ದು, ದೇವ್ರು ಕೊಟ್ಟೇಬಾರ್ದು. ಅಷ್ಟು ಕಷ್ಟ ಅನ್ಬೇಡಿ, ನಮ್ಗೆ ಕಷ್ಟ ಗೊತ್ತಾಗ್ತಿದೆ, ನೀವು ಎಷ್ಟು ನೋವು ಅನುಭವಿಸಿರ್ತೀರಾ ಅನ್ನೋದು ನಮ್ಗೆ ಗೊತ್ತಾಗ್ತಿದೆ. ಈಗ ನೋವಿಲ್ಲದೆ ಬದುಕಕ್ಕೆ ನೋಡ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಇನ್ನು ಮುಂದೆ ಚೆನ್ನಾಗಿ ಆಗ್ತೀನಿ. ಖಂಡಿತ ಖಂಡಿತ. ನಾವು ಹೇಳೋದ್ನ ನಾವು ಒಂದು 3 ವಿಷಯ ಅಷ್ಟೇ ಕೇಳೋದು. ಪ್ರಾಪರ್ ಆಗಿ ಸರ್ ಹೇಳೋ ಟೈಮ್ ನಲ್ಲಿ ಬಂದು ತೋರಿಸ್ಕೊಂಡು, ಅವ್ರು ಹೇಳೋ ಡಯಟ್ ಅನ್ನ ಮಾಡ್ಕೊಂಡು, ಅವ್ರು ಹೇಳೋ ಮೆಡಿಸಿನ್ಸ್ ಅನ್ನ ನೀಟಾಗಿ ತಗೊಂಡು ಎಷ್ಟು ತಿಂಗಳು ಆಗುತ್ತೆ ಅನ್ನೋದನ್ನ ಅವ್ರು ನೋಡಿದ್ಮೇಲೆ ಗೊತ್ತಾಗುತ್ತಲ್ವಾ. ಅದನ್ನ ಪ್ರಾಪರ್ ಆಗಿ ನೀವು ಫಾಲೋ ಮಾಡಿದ್ರೆ ನಮ್ ಕಡೆಯಿಂದ ಆಗ್ಬೇಕಿರೋ ವ್ಯವಸ್ಥೆ ಏನ್ ಮಾಡ್ಬೇಕಿದೆ ನಾನು ನಾವು ನೋಡ್ಕೊಳ್ತೀವಿ. ಸರಿನಾ? ಓಕೆ ಓಕೆ, ತುಂಬಾ ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು ಸೋ ಮಚ್.